ನಮ್ಮ ಹೆಸರು ಉಮೇಶ್ ಗೌಡ, ರೂಪನಗುಡಿ ಮೋಕ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತೀವಿ. ಹಾಗೂ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಈ ಪತ್ರಿಕಾಗೋಷ್ಠಿಯ ಸುದ್ದಿ ಏನೆಂದರೆ, ನಮ್ಮ ಈ ಸಚಿವ ನಾಗೇಂದ್ರಣ್ಣನವರಿಗೆ ಮೊದಲನೇ ಹಂತದಲ್ಲಿ ಪಟ್ಟಿ ಸಚಿವ ಸ್ಥಾನ ದೊರಕುತ್ತೇವೆ ಅಂತಂದು ಅನ್ಕೊಂಡಿದ್ವಿ. ಆದರೆ ಶಾಶ್ವತವಾಗಿ ಇರತಕ್ಕಂಥ ಮಾನ್ಯ ನಮ್ಮೆಲ್ಲರಿಗೂ ಮುಂದಿನ ಶಾಶ್ವತ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಮಾತ್ರ. ಹಾಗೂ ನೂತನವಾಗಿರ್ತಕ್ಕಂಥ DKC ಶಿವಕುಮಾರ್ ಸಾಹೇಬರಿಗೂ ನೂತನವಾಗಿರ್ತಕ್ಕಂಥ DKC ಸಾಹೇಬರಿಗೆ ಅಭಿನಂದನೆಗಳು. ನಮಗೆ ಬಿ ನಾಗೇಂದ್ರಣ್ಣನವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತಂತೇಳಿ ಹಲವಾರು ಒಂದು ವರ್ಷಗಳಿಂದ ಹೇಳ್ಕೊಂತ ಬರ್ತಾನೆ ಇದ್ದಾರೆ, ಕಾಂಗ್ರೆಸ್ ವತಿಯಿಂದ ಹಿಡಿದು. ಆದರೂ ಇಲ್ಲಿವರೆಗೂ ನಾಗೇಂದ್ರಣ್ಣನವರಿಗೆ ಸಚಿವ ಸ್ಥಾನ ಮೊದಲನೇ ಪಟ್ಟಿ ದೊರಕುತ್ತದೆ ಅಂತೇಳಿ ನಾವು ಯುವಕರು ಎಲ್ಲರೂ ನಾವು ಭಾಳ ಆಸಕ್ತವಾಗಿದ್ದೀವಿ. ಇಲ್ಲಿವರೆಗೂ ನಾಗೇಂದ್ರಣ್ಣವರಿಗೆ ಸಚಿವ ಸ್ಥಾನ ದೊರಕಿಲ್ಲ. ಮುಂದಿನ ಪಟ್ಟಿಯಲ್ಲಿ ದೊರಕಬೇಕಂತಂದು ನಮ್ಮ ಆಗ್ರಹ, ಬಲವಾದ ಆಗ್ರಹ. ಬಳ್ಳಾರಿ ಕ್ಷೇತ್ರದಲ್ಲಿ ನಾಗೇಂದ್ರಣ್ಣನವರು ಅವರ ಆತ್ಮೀಯ ಅವರ ಸೋದರ ಇರ್ತಕ್ಕಂಥ ವೆಂಕಟೇಶ್ ಬಸವಣ್ಣರಾಗಿರ್ಬೋದು, ಹಾಗೂ ಮತ್ತೆ ನಮ್ಮ ಗೋವರ್ಧಣ್ಣನಾಗಿರ್ಬೋದು, ನಮ್ಮ ಬೆಳಗಲ್ಲು ಹೆಕ್ಟರ್ ಆಗಿರ್ತಕ್ಕಂಥ ನಮ್ಮ ನಾರಾಯಣವರು, ಅಣ್ಣ ನಾಗರಾಜಣ್ಣವರು, ಬಂಡೆಟ್ಟಿ ನಾಗರಾಜಣ್ಣನವರು ಹಾಗೂ ದುರ್ಗಾಪ್ರಸಾದಣ್ಣವರು ಇವರೆಲ್ಲರೂ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಆದರೂ ನಾಗೇಂದ್ರಣ್ಣ ಇಲ್ಲ ಎಂಬ ಕುರುಹು ಇಡೀ ಜಿಲ್ಲೆಯಲ್ಲಿ ಕುಂಠಿತವಾಗಿದೆ. ಖಾತೆ ನಾವು ಯಾವುದಾಗಿರಲಿ ಸರ್ಕಾರ ವತಿಯಿಂದ ಹಿಡಿದು ಬಲವಾಗಿ ಇರಲಿ, ಬಟ್ ನಮಗೆ ಅದೇ ಖಾತೆಯಲ್ಲಿ ನಾಗೇಂದ್ರಣ್ಣವರು ಯಾವುದೂ ತಪ್ಪುಗಳನ್ನು ಮಾಡಿಲ್ಲ. ಅದು ತಪ್ಪು ಮಾಡಿರೋದು ಇಡೀ ಕರ್ನಾಟಕ ಜನತೆಯನ್ನು ನೋಡಿದ್ದಾರೆ. ಅದು ಮಾಡಲಾರದ ತಪ್ಪಿಗೆ ಅಣ್ಣನವರು ಅನುಭವಿಸಿದ್ದಾರೆ. ನಮ್ಮ ನಾಗೇಂದ್ರಣ್ಣನವರ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೂ ಮತ್ತೆ ಆಮೇಲೆ DK ಶಿವಕುಮಾರ್ ಸಾಹೇಬರಿಗೂ ಗುರುತು. ನಮ್ಮ ಬಳ್ಳಾರಿಯಲ್ಲಿ ಕೂಲಿಗಿಲಿಂದ ನಮ್ಮ ಗ್ರಾಮಾಂತರಕ್ಕೆ ಕರೆತಂದ ಸಿದ್ದರಾಮಯ್ಯ ಸಾಹೇಬರು ನಾಗೇಂದ್ರ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ಬಂದರೆ ಈ ಜಿಲ್ಲೆ ಸಂಪೂರ್ಣವಾಗಿ ಕಾಂಗ್ರೆಸ್ ಆಗುತ್ತದೆ ಅಂತೇಳಿ ಕರೆತಂದ ತಕ್ಷಣ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಗೇಂದ್ರಣ್ಣನವರಿದ್ರೆ ಇನ್ನು ಶಾಶ್ವತವಾಗಿ ಈ ಜಿಲ್ಲೆಯು ಮತ್ತು ನಮ್ಮ ಪಕ್ಕದ ಜಿಲ್ಲೆಗಳಿಗೂ ಕೂಡ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ನಾಗೇಂದ್ರಣ್ಣವರಿಗೆ ಮಾತ್ರ ಇದೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ನಾಗೇಂದ್ರಣ್ಣವರು ಸಚಿವ ಸ್ಥಾನ ಕೊಡಬೇಕು. ಅಲ್ಲೇ ನಂಬಿಕೆ ನಮ್ಮ ನಾಗೇಂದ್ರಣ್ಣವರು ಸಚಿವ ಸ್ಥಾನ, ಅವರು ನಮ್ಮ ಪಕ್ಷಕ್ಕೆ ಯಾವುದೇ ಕಳಂಕ ಬರಬಾರದಂತೇಳಿ ಸ್ವಯಂಪೂರ್ವಕವಾಗಿ ರಾಜೀನಾಮೆ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ಹೈಕಮಾಂಡ್ನವ್ರಿಗೂ ಹೇಳಿದ್ರು, ಇನ್ನು ನಾವು ಮಂತ್ರಿ ಸ್ಥಾನ ಮಾಡೇ ಮಾಡುತ್ತೇವೆ ಅಂತೇಳಿ. MP ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸ್ಟೇಜ್ ಮೇಲೆನೆ ಸಂಡೂರಿನಲ್ಲಿ ಅನೌನ್ಸ್ ಮಾಡಿದ್ರು, ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ನಾವು ಪಟ್ಟಿ ಕೊಡ್ತೀವಿ ಅಂತೇಳಿ. ನಾವು ಫಸ್ಟ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಾಗಿದ್ದೀವಿ, ಸೆಕೆಂಡ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಇದ್ದೇವೆ. ಸೆಕೆಂಡ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಆಗಿಲ್ಲ ಅಂದರೆ ನಮ್ಮ ಯುವ ಕಾಂಗ್ರೆಸ್ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಮ್ಮ ನಾಗೇಂದ್ರಣ್ಣನ ಪರವಾಗಿ ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇವೆ. ಸಾಮೂಹಿಕ ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇವೆ.